ನನಗೊಂದು ಬೆಂಕಿ ಕಾರುವಂತಹ ಬೈಗುಳದ ಮೆಸೇಜ್ ಬಂತು. ಕಳಿಸಿರೋದು ಒಬ್ಬ 18ರಿಂದ 20 ವರ್ಷದ ಹುಡುಗಿ. ಅವಳು ಬೈತಿದ್ದಾಳೆ, ಲೋ ಸಾಲೆ, ನೀನು ನನ್ನ ಅಮ್ಮನ್ನ ಹಾಳು ಮಾಡಿಬಿಟ್ಟೆ. 60 ವರ್ಷದಿಂದ ಅಮ್ಮ ಮಾಡ್ತಿದ್ದ ಕೆಲಸಗಳನ್ನ ಇವತ್ತು ಮಾಡಲ್ಲಂತಿದ್ದಾಳೆ ಅಂತ. ಪಿತೃಪ್ರಭುತ್ವ ಅಂದ್ರೆ ಪೇಟ್ರಿಯಾರ್ಕಿ ಬರೀ ಗಂಡಸರು ಅಥವಾ ಹಳೆ ಕಾಲದ ಹೆಂಗಸರು ನಡೆಸೋದು ಅನ್ನೋದು ಸುಳ್ಳು. ಇಲ್ಲಿ ಒಬ್ಬ ಮಗಳೇ ತನ್ನ ತಾಯಿಯನ್ನ ಆ ಪಂಜರದಲ್ಲಿ ಇಡೋಕೆ ನೋಡ್ತಿದ್ದಾಳೆ. ನನ್ನನ್ನ ಬೈತಿದ್ದಾಳೆ. ಆಚಾರ್ಯ, ಯಾವಾಗಲಿಂದ ಅಮ್ಮ ನಿನ್ನ ಮಾತು ಕೇಳೋಕೆ ಶುರು ಮಾಡಿದ್ಲೋ ಅವಾಗಿನಿಂದ ಅವಳು ಗುಲಾಮಗಿರಿ ಮಾಡೋಕೆ ನಿರಾಕರಿಸ್ತಿದ್ದಾಳೆ ಅಂತ. ಈ 20 ವರ್ಷದ ಹುಡುಗಿ ಮುಂದೆ ತನ್ನ ಬಾಯ್ ಫ್ರೆಂಡ್ ಮೇಲೆ ಡಿಪೆಂಡ್ ಆಗಿರಲ್ವಾ? ತಾಯಿಯನ್ನೇ ತಂದೆಯ ಮೇಲೆ ಡಿಪೆಂಡೆಂಟ್ ಆಗಿ ಇಡೋಕೆ ಬಯಸೋ ಇವಳು ತಾನು ಮಾತ್ರ ಸ್ವತಂತ್ರಳಾಗ್ತಾಳಾ ಹೇಳಿ? ಇವತ್ತಿನ ಹುಡುಗಿಯರಿಗೆ ಬೇಬಿ ಆಗಿರೋದ್ರಲ್ಲೇ ಮಜಾ. ನಾನು ಬೇಬಿ. ನನ್ನವನು ತುಂಬಾ ಪ್ರೊಟೆಕ್ಟಿವ್ ಮತ್ತು ಪೊಸೆಸಿವ್ ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಯಾರು ನೀನು? ನೀನೇನಾದ್ರೂ ವಸ್ತುನ ನಿನ್ನನ್ನ ಪೊಸೆಸ್ ಮಾಡೋಕೆ? ನೀನು ಅಷ್ಟೊಂದು ಅಬಲೆಯ? ನಿನ್ನನ್ನ ಯಾರೋ ಬಂದು ಪ್ರೊಟೆಕ್ಟ್ ಮಾಡೋಕೆ? ಬರೀ ಎಜುಕೇಶನ್, ಲೀಗಲ್ ಪ್ರೊಟೆಕ್ಷನ್ ಅಥವಾ ಒಂದು ಜಾಬ್ ಸೇರಿದ ತಕ್ಷಣ ನೀವು ಸ್ವತಂತ್ರವಾಗಲ್ಲ. ಲಿಬರೇಷನ್ ಅಥವಾ ಇಮ್ಯಾನ್ಸಿಪೇಷನ್ ಅನ್ನೋದು ಕೇವಲ ಹೊರಗಿನ ಬದಲಾವಣೆಗಳಲ್ಲ. ಯಾವ ನಂಬಿಕೆಗಳು ನಿಮ್ಮನ್ನ ವರ್ಷಗಳಿಂದ ಕಟ್ಟಿ ಹಾಕಿವೆಯೋ ಅವುಗಳನ್ನು ಬಿಡದ ಹೊರತು ನೀವು ಹೊರಗಿನಿಂದ ಎಷ್ಟೇ ಬದಲಾದರೂ ಅದು ಅರ್ಧಕ್ಕೆ ನಿಂತು ಬಿಡುತ್ತೆ.